ನಿಯುಕ್ತಿ ಆಗಿಲ್ಲ. ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಇನ್ನೂ ರಿಲೀವ್ ಮಾಡಿಲ್ಲ. ನಮಗೆ ಒಂದ್ಸಲ ರಿಲೀವ್ ಕೊಡಿಸಿ ಅಂತ ಪೊಲೀಸ್ ಕುಟುಂಬದ ಮಹಿಳೆಯರು ಮಕ್ಕಳು ಮರಿಗಳೊಂದಿಗೆ ಪೊಲೀಸ್ ಕಮಿಷನರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಪ್ರಸಂಗ ಮಂಗಳೂರಲ್ಲಿ ನಡೆದಿದೆ. 10 ವರ್ಷ ಸೇವೆ ಪೂರ್ಣಗೊಂಡ 60ರಷ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ವರ್ಗಾವಣೆ ಆದೇಶ ಬಂದಿದೆ. ಆದರೆ ವರ್ಗಾವಣೆ ಆದೇಶವಾಗಿ 4 ತಿಂಗಳು ಆದರೂ ಇನ್ನೂ ಯಾರಿಗೂ ನಿಯುಕ್ತಿ ಆಗಿಲ್ಲ. ಕೋಮು ಗಲಭೆ ಸಿಬ್ಬಂದಿ ಕೊರತೆಯನ್ನ ಮುಂದಿಟ್ಟುಕೊಂಡು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಇನ್ನೂ ರಿಲೀವ್ ಆರ್ಡರ್ ಮಾಡಿಲ್ಲ ಅಂತ ಪೊಲೀಸ್ ಕುಟುಂಬಗಳು ಅಳಲು ತೋಡಿಕೊಂಡಿವೆ. ಸರ್, ಬೆಳಿಗ್ಗೆ DGP ಸನ್ನ ಮೀಟ್ ಮಾಡಿದ್ವಿ ಸರ್. ಅವರು ಹೇಳ್ತಿದ್ದಾರೆ ಇಲ್ಲಿ ಕಮಿಷನ್ ಮೇಲೆ ಡಿಪೆಂಡ್ ಆದದ್ದು 15% ಕಳಿಸ್ತೀವಿ, ಹಂತವಾಗಿ ಎಲ್ಲಾನು ಕೂಡ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಕಮಿಷನರ್ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಕೋಮು ಗಲಭೆ ಇದೆ, ಹಾಗಾಗಿ ಸ್ವಲ್ಪ ರಿಲೀವ್ ಮಾಡಿ ಕಷ್ಟ ಆಗ್ತದೆ. ನಮಗೂ ಕೂಡ ನಂಗೆ ಜವಾಬ್ದಾರಿ ಇದೆ, ರಿಲೀವ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು, ಹಂತವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಹೇಳಿ ಇವಾಗ ಆರ್ಡರ್ ಬಂದೆ 3 ತಿಂಗಳಾಯ್ತು ಸರ್. 3 ತಿಂಗಳು ಒಬ್ರು ಕೂಡ 15% ಅಂತ ಹೇಳ್ತಾರೆ, ಒಬ್ರು ಕೂಡ ರಿಲೀವ್ ಮಾಡಿಲ್ಲ ಸರ್. ಸ್ವಲ್ಪ ಜನ ಆದ್ರೂ ಕಳಿಸಿದೆ 15%. ನಮಗೆ ಸ್ವಲ್ಪ ಇದಿರುತ್ತೆ, ನಾವು ಹೋಗ್ತೀವಿ ಅನ್ನೋ ಕಾನ್ಸೆಪ್ಟ್ ಇರ್ತದೆ. ಇವ್ರು ಕಳ್ಸೋದಿಲ್ಲ, ಮತ್ತೆ ಹೇಳ್ತಾರೆ ಹೊಸ ಹುಡುಗರು ಬರಬೇಕು, ಬರ್ಲಿಕ್ಕೆ 2 ವರ್ಷ ಆಗ್ತದೆ ಅಂತ. ಆರ್ಡರ್ ಆಗಿ 3 ತಿಂಗಳಾಯ್ತು ಸರ್. ನಾವು ಇನ್ನೂ 2 ವರ್ಷ ಕಾಯ್ಲಿಕ್ಕೆ ಅಂತ ಅಂದ್ರೆ ನಮಗೆ ಕಷ್ಟ ಆಗ್ತದೆ ಸರ್. ಮಕ್ಳಿಗೆ ಅಡ್ಮಿಷನ್ ಮಾಡಬೇಕು, ಎಲ್ಲ ಕಷ್ಟ. ಮತ್ತೆ ಅರ್ಧದಲ್ಲಿ ಏನಾದ್ರು ಕೊಟ್ಟರೆ ನಮಗೆ ಕಷ್ಟ ಆಗ್ತದೆ. ಈಗ ಲಕ್ಷಾಂತರ ರೂಪಾಯಿ ಕಟ್ಟಿ ಡೊನೇಷನ್ ಎಲ್ಲ ಕಟ್ಟಿ ಹಾಕಿರ್ತೀವಿ, ಮಧ್ಯದಲ್ಲಿ ಹೋದ್ರೆ ನಮಗೆ ನಾವು ಉತ್ತರ ಕರ್ನಾಟಕದ ಮಂದಿ ಇಲ್ಲಿಗೆ ಬಂದು 10 ವರ್ಷಗಳಿಂದ ಇದ್ದೇವೆ. ನಮಗೆ ಇಲ್ಲಿ ಹವಾಗುಣ ಸೆಟ್ ಆಗ್ತಾ ಇಲ್ಲ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಕಾಡಲಾರಂಭಿಸಿದೆ. ಊರಿನಲ್ಲಿ ವಯಸ್ಸಾದವರಿದ್ದಾರೆ, ಅವರ ಕಾಳಜಿಯನ್ನ ನಾವು ವಹಿಸಬೇಕಾಗಿದೆ. ಜೊತೆಗೆ ಯಾವಾಗಲೂ ರಿಲೀವ್ ಮಾಡಿದ್ರೆ ಮಕ್ಕಳ ಶಾಲೆಯ ಅಡ್ಮಿಷನ್ಗೆ ತೊಂದರೆ ಆಗುತ್ತೆ. ನಮಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಟ್ರಾನ್ಸ್ಫರ್ ಆಗಿ 3 ತಿಂಗಳು ಆಯ್ತು ಸರ್. ರಿಲೀವ್ ಮಾತ್ರ ಮಾಡ್ತಾರೆ, ಎಲ್ಲ ಜಿಲ್ಲೆಯಲ್ಲಿ ರಿಲೀವ್ ಮಾಡಿದ್ರೆ ಸರ್. ಮಂಗಳೂರು ಜಿಲ್ಲೆಯಲ್ಲಿ ಮಾತ್ರ ರಿಲೀವ್ ಮಾಡ್ತಿಲ್ಲ. ಅಲ್ಲ, ಈಗ ಆರ್ಡರ್ ಆಗಿ ಎಷ್ಟು ಸಮಯ ಆಯ್ತು? 3 ತಿಂಗಳು ಆಯ್ತು ಸರ್ ಆರ್ಡರ್ ಆಗಿ. ಅಂದ್ರೆ ಆಗುದಿಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ? ಆಗುದಿಲ್ಲ ಅಂತ ಏನು ಹೇಳ್ತಿಲ್ಲ ಸರ್. ಅವರು ಹಂತವಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಹಂತವಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಯಾವಾಗ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಸರ್. 60 ಜನಕ್ಕೆ ಆರ್ಡರ್ ಆಗಿದೆ ಸರ್, ಯಾರಿಗೂ ಕೊಟ್ಟಿಲ್ಲ ಸರ್. ಈಗ ನೀವು DG ಅವ್ರ ಹತ್ರ ಮಾತಾಡಿದ್ವಿ ಸರ್. DG ಅವರು ಹೇಳ್ತಾ ಇದ್ದಾರೆ ಹಂತವಾಗಿ ಕೊಡ್ತೀನಿ ಅಂತ. ಆದ್ರೆ ಕೊಡ್ತೀನಿ ಮೀಟ್ ಮಾಡಿದೀವಿ ಸರ್. DG ಅವರೇ ಹೇಳಿದ್ದು ಹಂತವಾಗಿ ಕೊಡ್ತೀನಿ ಅಂತ, ಆದ್ರೆ ಕೊಡ್ತಾ ಇಲ್ಲ ಸರ್. ಅಲ್ಲ, ನಿಮಗೆ ಇಲ್ಲಿ ಇರೋದಕ್ಕೆ ಮಕ್ಕಳದ್ದು ಎಜುಕೇಶನ್ ಇದೆ ಸರ್. ಇವಾಗ ನಾವು ಅಡ್ಮಿಷನ್ ಮಾಡಿಸೋ ಟೈಮ್ ಇದೆ ಸರ್. ನಾವು ಮಾಡಿಸ್ಬೇಕಾ ಬೇಡವಾ ಅಂತಾನೆ ಗೊತ್ತಾಗ್ತಿಲ್ಲ ಸರ್ ನಮಗೆ, ಸಣ್ಣ ಮಕ್ಕಳದ್ದು ಸರ್. ಈ ಬಗ್ಗೆ DG ಅವರನ್ನ ಭೇಟಿಯಾಗಿ ದೂರು ನೀಡಿದ್ದೇವೆ, ಸಮಸ್ಯೆ ಬಗೆಹರಿಸ್ತೇವೆ ಎಂದಿದ್ದಾರೆ. ಆ ಬಳಿಕವೂ ರಿಲೀವ್ ಸಿಗದೆ ಇದ್ರೆ ಮಂಗಳೂರಿನಿಂದ ಪಾದಯಾತ್ರೆ ಮೂಲಕ ತೆರಳಿ DGP ಗೃಹ ಸಚಿವರನ್ನ ಭೇಟಿ ಆಗ್ತೇವೆ ಅಂತ ಪೊಲೀಸ್ ಸಿಬ್ಬಂದಿ ಕುಟುಂಬಸ್ಥರು ಹೇಳಿದ್ದಾರೆ.